ಕರ್ನಾಟಕದಾದ್ಯಂತ ಕಳೆದ 1 ತಿಂಗಳಿಂದ ಕಾಲೇಜ್ಗಳು ಶುರುವಾಗಿದೆ, ಡಿಗ್ರಿ ಕಾಲೇಜ್ಗಳು. ಇಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಮಾತ್ರ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದಾರೆ, ಡೈಲಿ ಕ್ಲಾಸಿಗೆ ಬರ್ತಾರೆ, 1 ಪೀರಿಯಡ್ ಅಟೆಂಡ್ ಆಗ್ತಾರೆ, 2 ಪೀರಿಯಡ್ ಅಟೆಂಡ್ ಆಗ್ತಾರೆ, ಮನೆಗೆ ಹೋಗ್ತಾರೆ. ಇಲ್ಲ ಅಂದ್ರೆ ಬಂದು ಕ್ಲಾಸ್ ರೂಮಲ್ಲಿ ಕ್ಲಾಸ್ ಗೋಡೆಗಳನ್ನ ನೋಡ್ಕೊಂಡು ವಾಪಸ್ ಹೋಗುವಂಥದ್ದಿದೆ. ಯಾಕೆ ಅಂದ್ರೆ ಕಾಲೇಜಿಗೆ ಬಂದ್ಮೇಲೆ ಯಾರು ಪಾಠ ಮಾಡಕ್ಕೆ ಟೀಚರ್ಸ್ಗಳು ಬೇಕಿತ್ತು ಅವ್ರುಗಳನ್ನ ತಗೊಂಡಿಲ್ಲ ಇವತ್ತು. ಫ್ರೆಂಡ್ಸ್, ಇಲ್ಲಿ 25,000 ಇಡೀ ರಾಜ್ಯಾದ್ಯಂತ ಗೆಸ್ಟ್ ಲೆಕ್ಚರರ್ಸ್ ವರ್ಕ್ ಮಾಡ್ತಾರೆ. ಇಡೀ ರಾಜ್ಯದ ಎಲ್ಲಾ ಕಾಲೇಜ್ಗಳು, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ನಿಂತಿರೋದೇ ಅವ್ರ ಮೇಲೆ. ಆದ್ರೆ ಇವತ್ತು 1 ತಿಂಗಳಾದ್ರೂ ಕೂಡ ಪಾಠ ಮಾಡಕ್ಕೆ ಆ ಟೀಚರ್ಸ್ಗಳನ್ನ ನೇಮಕಾತಿ ಮಾಡಿಲ್ಲ. ಇಲ್ಲಿ ಒಂದು UGC ಗೈಡ್ಲೈನ್ ಬಂದಿದೆ, ಹೊಸದಾಗಿ ಹೊಸ ಶುರು ಮಾಡಿದ್ದಾರೆ. ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ಇದೆ. ಇವೆರಡೂರ ನಡುವೆ ವಿದ್ಯಾರ್ಥಿಗಳು ಇಲ್ಲಿ ಬಲಿಪಶು ಆಗ್ತಿದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ, ಎಜುಕೇಶನ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದೇ ಒಂದು ಸ್ವಂತ ನಿರ್ಧಾರ ತಗೊಳ್ಳುವಂತ ಅಧಿಕಾರ ಇದೆ. ಆದ್ರೆ ಅದನ್ನ ಇವತ್ತು ಸರ್ಕಾರ ಯೋಚನೆ ಮಾಡ್ತಿಲ್ಲ. ಈ NEP ಟೈಮಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಹೇಳ್ತು, ಸರ್ಕಾರ ಒಂದು ನಿಲುವನ್ನ ತಗೋಬಹುದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ತರ ಅಂತೇಳಿ. ಆದ್ರೆ ಆ ನಿಲುವನ್ನ ತಗೊಂಡು ಸಮಸ್ಯೆನ ಬಗೆಹರಿಸಿ ಒಳ್ಳೆ ಕ್ಲಾಸಸ್ಗಳು ನಡೆಯೋದಕ್ಕೆ ಅವಕಾಶ ಮಾಡ್ತಾ ಇಲ್ಲ ಸರ್ಕಾರ. ಇದನ್ನ ಮಾಡ್ತಾ ಇಲ್ಲ. 1 ತಿಂಗಳು ಮುಂಚೆ ಏನ್ ಕಾಲೇಜ್ಗಳು ಶುರು ಆಗ್ತಾ ಇತ್ತು, ಆ ಸಂದರ್ಭದಲ್ಲೇ ಇವ್ರು ಜನಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಏನಾದ್ರು ಇದ್ದಿದ್ರೆ ನಮ್ಮ ಮಕ್ಳಿಗೆ ಕಾಲೇಜ್ಗೆ ಹೋಗ್ತಾರೆ, ಪಾಠ ಮಾಡಕ್ ಟೀಚರ್ಸ್ ಇದಾರ, ಏನ್ ಸಮಸ್ಯೆ ಇದೆ ಇದನ್ನ ಏನೂ ಯೋಚನೆ ಮಾಡದೆ ಶುರುವಾದಾಗ್ಲೂ ಕೂಡ ಅದನ್ನ ಒಬ್ಬ MLA ಕೂಡ ಮಾತಾಡಿದ್ರೆ ಕ್ಲಾಸಸ್ಗಳು ಹಂಗೆ ನಡ್ಕೊಂಡು ಹೋಗ್ತಿದೆ, ಟೀಚರ್ಸ್ಗಳು ಬರ್ತಿಲ್ಲ. ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಬೇಕು. ಯಾಕೆಂದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳು ಮಾತ್ರ ಇದನ್ನ ಸಫರ ಪಡ್ತಾ ಇದ್ದಾರೆ. ಯಾಕಂದ್ರೆ ಪ್ರೈವೇಟ್ ಕಾಲೇಜ್ಗಳು ಕ್ಲಾಸಸ್ ನಡ್ಕೊಂಡು ಹೋಗ್ತದೆ, ಕೆಲವು ಕಡೆ ಅಂತೂ ಒಂದೊಂದು ಇಂಟರ್ನಲ್ಸ್ ಮುಗ್ದು ಹೋಗಿದೆ, ಆಟೋನಮಸ್ ಅಲ್ಲಿ ನಡೀತಾ ಇದೆ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಲಿಪಶು ಆಗ್ತಿದ್ದಾರೆ. ಇದು ಆಗ್ಬಾರ್ದು. ಆದಷ್ಟು ಬೇಗ ಟೀಚರ್ಸ್ಗಳನ್ನ ಕೊಟ್ಟು ಏನು ಅತಿಥಿ ಉಪನ್ಯಾಸಕ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಒಂದು ಶೈಕ್ಷಣಿಕ ಗುಣಮಟ್ಟನ ಕಾಪಾಡಬೇಕು ಅಂತೇಳಿ ಈ ಹೋರಾಟ ನಡೀತಾ ಇದೆ ಸರ್. AIDS ಅಂದ್ರೆ ಇಡೀ ರಾಜ್ಯಾದ್ಯಂತ ಆದಷ್ಟು ಬೇಗ ಈ ಶೈಕ್ಷಣಿಕ ಗೊಂದಲನ ಬಗೆಹರಿಸಬೇಕು ಅಂತೇಳಿ ಹೋರಾಟಗಳನ್ನ ನಾವು ಮಾಡ್ತಾ ಇದೀವಿ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು ನಾವು ಏನು ಹೇಳಲಿಕ್ಕೂ ಕಷ್ಟ ಆಗ್ತದೆ. ಯಾಕೆಂದ್ರೆ ನಾವು ಶೈಕ್ಷಣಿಕ ವೇಳಾಪಟ್ಟಿಯನ್ನ ಕೋವಿಡ್ ನಂತರ ಏರುಪೇರಾಗಿರ್ತಕ್ಕಂಥದ್ದನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ವಿ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಒಂದೇ ಸಮಯದಲ್ಲಿ ಪ್ರವೇಶಾತಿಗಳಾಗಬೇಕು ಅಂತಕ್ಕಂಥದ್ದು, ಇವೆಲ್ಲ ಕಾರಣ ಈ ವ್ಯತ್ಯಾಸದಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ವಿಳಂಬ ಆಗ್ತಾ ಇತ್ತು, ತೊಂದರೆ ಆಗ್ತಿತ್ತು. ಅವರಿಗೆ 10 ತಿಂಗಳು ಕನಿಷ್ಠ ಒಂದು ಕೆಲಸ ಕೊಡುವಂಥದ್ದಕ್ಕೆ ತೊಂದರೆ ಆಗ್ತಿತ್ತು ಅಂತ ಹೇಳಿ ನಾವು ಇವೆಲ್ಲವನ್ನ ಸರಿ ಮಾಡಿಕೊಂಡು ಬಂದ್ವಿ. ಅವರಿಗೆ ಹಲವಾರು ಬೇಡಿಕೆಗಳನ್ನು ಕೂಡ ನಾವು ಈಡೇರಿಸಿಕೊಂಡು ಬಂದ್ವಿ. ಆದರೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಹೈಕೋರ್ಟ್ನ ಆದೇಶ ಬಂದ ಮೇಲೆ ಇವೆಲ್ಲ ಸಮಸ್ಯೆಗಳು ನಮ್ಮ ಮುಂದೆ ಬಂದಿದೆ. ಈಗ ವಿಷಯ ನ್ಯಾಯಾಲಯದ ಮುಂದೆ ಇದೆ. ನ್ಯಾಯಾಲಯ ನಮಗೆ ನೇಮಕಾತಿ ಮಾಡುವಂಥದ್ದಕ್ಕೆ ಅನುಮತಿ ಕೊಟ್ಟಿಲ್ಲ. ನ್ಯಾಯಾಲಯ ಬೇಗ ತ್ವರಿತವಾಗಿ ಇದನ್ನ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಬಹುಶಃ ಇವತ್ತು ಕೇಸ್ ಬರ್ತಾ ಇದೆ ಅಂತ ಕಾಣ್ತದೆ. ನೆನ್ನೆಲ್ಲ ಮೊನ್ನೆ ಇತ್ತು. ಅದರಿಂದ ಅಂತಿಮ ಘಟ್ಟಕ್ಕೆ ಬಂದಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಆದರೆ ಕೆಲವು ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೂ ಕಷ್ಟ ಆಗ್ತದೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆ ಅಂತೂ ಸತ್ಯ. ನಾವು ಅದನ್ನು ನ್ಯಾಯಾಲಯದ ಗಮನಕ್ಕೂ ತಂದಿದ್ದೀವಿ. ಆದಷ್ಟು ಬೇಗ ನಾವು ಇತ್ಯರ್ಥ ಮಾಡಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು. ವಿಶೇಷವಾಗಿ ಬಡ ಮಕ್ಕಳು, ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು, ಅವರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥದ್ದು ಜವಾಬ್ದಾರಿ ನಮಗಿದೆ. ನ್ಯಾಯಾಲಯ ಇದನ್ನ ಇತ್ಯರ್ಥ ಮಾಡಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್.